ಶಬರಿಮಲೆ ಯಾತ್ರೆ ಅಂದ್ರೆ ಇರುಮುಡಿ. ಇರುಮುಡಿಯಲ್ಲಿ ತುಪ್ಪ ತುಂಬಿದ ತೆಂಗಿನಕಾಯಿಯನ್ನ ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿಸೋದಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಈ ತುಪ್ಪವನ್ನ ತೆಂಗಿನಕಾಯಿಯಲ್ಲೇ ಯಾಕೆ ತುಂಬಬೇಕು? ಸ್ಟೀಲ್ ಪಾತ್ರೆಯಲ್ಲೋ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲೋ ಯಾಕೆ ತೆಗೆದುಕೊಂಡು ಹೋಗಬಾರದು ಎಂಬ ಪ್ರಶ್ನೆ ಮೂಡುತ್ತೆ. ಆದರೆ ಇದರ ಹಿಂದಿನ ಕಾರಣ ಬಹಳ ಮಹತ್ವಪೂರ್ಣವಾಗಿದೆ. ತೆಂಗಿನಕಾಯಿ ತ್ರಿನೇತ್ರ. ಯಾವುದೇ ಕಾಯಿಗೂ 3 ಕಣ್ಣಿಲ್ಲ, ಆದರೆ ತೆಂಗಿನಕಾಯಿಗೆ 3 ಕಣ್ಣಿದೆ. ತೆಂಗಿನಕಾಯಿ ಈಶ್ವರನ ಅಂಶ. 3 ಕಣ್ಣು ಇರೋದು ಶಿವನಿಗೆ ಮಾತ್ರ. ಈ 3 ಕಣ್ಣಿರುವ ತೆಂಗಿನಕಾಯಿಯಲ್ಲಿ 3ನೇ ಕಣ್ಣು ತೆಗೆದ್ರೆ ಅದರ ಒಳಗೆ ನೀರಿದೆಯಲ್ವಾ, ಅದನ್ನ ಬಾಂಧವ್ಯ ಅಂತ ಕರೀತಾರೆ. ಅಂದ್ರೆ ಅಕ್ಕ ತಂಗಿ, ಅಣ್ಣ ತಮ್ಮ, ಹೀಗೆ ಆ ನೀರು ಬಾಂಧವ್ಯದ ಸಂಕೇತ. ಈ ನೀರೆಲ್ಲ ತೆಗೆದು ಅಂದ್ರೆ ಬಾಂಧವ್ಯವನ್ನ ಕಳಚಿ ದೇವರೊಬ್ಬನೇ ಮನಸ್ಸಲ್ಲಿ ಇರಬೇಕು.